ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಅಷ್ಟೇ ಪ್ರತಿ ಮನೆಯಲ್ಲೂ ಕೂಡ ಯಾರು ಗೆಲ್ತಾರೆ ಈ ಬಾರಿಯ ಬಿಗ್ ಬಾಸ್ ಅನ್ನ ಅನ್ನುವಂತಹ ಪ್ರಶ್ನೆ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ. ಅದರಲ್ಲೂ ಕೂಡ ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ ನಡುವೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಏರ್ಪಾಡಾಗಿದೆ. 37 ಕೋಟಿ ಓಟು ಯಾರಿಗೆ ಬಿದ್ದಿದೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಬಾರಿ ಅಶ್ವಿನಿ ಗೌಡ ಅವರೇ ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ಕೂಡ ಮಾಡಿಸಿದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಯಾರಾಗ್ತಾರೆ ಬಿಗ್ ಬಾಸ್ 12ರ ವಿನ್ನರ್? 12ರ ಗ್ರ್ಯಾಂಡ್ ಫಿನಾಲೆಗೆ ಕೌಂಟ್ ಡೌನ್ ಸ್ಟಾರ್ಟ್. ಅಶ್ವಿನಿ ಗೌಡ ಗೆಲುವಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಗೆ ಸ್ಪರ್ಧಿಗಳು ರೆಡಿಯಾಗಿದ್ದಾರೆ. ಕ್ಷಣ ಕ್ಷಣಕ್ಕೂ ವಿನ್ನರ್ ಯಾರಾಗ್ತಾರೆ ಅನ್ನೋ ಕೌತುಕತೆ ಹೆಚ್ಚಾಗ್ತಾ ಇದೆ. ಈ ನಡುವೆ ಬೆಂಗಳೂರಿನ ಅತ್ತಿಗುಪ್ಪೆಯ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಶ್ವಿನಿ ಗೌಡ ಗೆಲುವಿಗಾಗಿ ವಿಶೇಷ ಪೂಜೆ ಪ್ರಾರ್ಥನೆ ಮಾಡಿ 100 ಈಡುಗಾಯಿ ಒಡೆಯಲಾಗಿದೆ. ಇವತ್ತು ಏನು ಬಿಗ್ ಬಾಸ್ ಶೋನ ಗೆದ್ದು ಬರಲಿ ಅಂತ ಹೇಳಿ ಭಗವಂತನ ಆಶೀರ್ವಾದ ಬಹಳ ಮುಖ್ಯ ಅಂತ ಹೇಳಿ ಅಶ್ವಿನಿ ಗೌಡರಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತು ಅತ್ತಿಗುಪ್ಪೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಕರವೇ ಮುಖಂಡರ ಜೊತೆಯಲ್ಲಿ ಇವತ್ತು ವಿಶೇಷವಾದ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ಸುಮಾರು 100 ಕಾಯಿಗಳನ್ನ ಒಡೆಯೋದ್ರ ಮುಖಾಂತರ ಭಗವಂತನಿಗೆ ಹರಕೆಯನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಿದೀವಿ. ಅಶ್ವಿನಿ ಗೌಡರು ಗೆದ್ದು ಬರಲಿ, ಅವರ ಆಸೆಯಂತೆ ಬಿಗ್ ಬಾಸ್ ಆ ಕಪ್ಪು ಅವರಿಗೆ ಸಲ್ಲುವಂಥದ್ದಾಗಲಿ, ಕನ್ನಡದ ಕಾಯಕ ಮಾಡುವಂಥ ಇನ್ನೊಂದಷ್ಟು ಉತ್ತೇಜನ ಅವರಿಗೆ ಸಿಗಲಿ ಅಂತೇಳಿ ಭಗವಂತನಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಅತ್ತಿಗುಪ್ಪೆಯ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನ ಇವತ್ತು ಕರವೇ ಪೂಜಿಸುವ ಕೆಲಸವನ್ನ ಮಾಡಿದೆ. ಹಾಗಾಗಿ ಅಶ್ವಿನಿ ಗೌಡರು ಗೆದ್ದು ಬರಲಿ ಅನ್ನೋದು ನಮ್ಮೆಲ್ಲರ ಆಸೆ ಮತ್ತು ಆರೈಕೆ. ಗಿಲ್ಲಿ ನಟ ಹಾಗೂ ಅಶ್ವಿನಿ ಗೌಡ ನಡುವೆ ತುಂಬಾ ಪೈಪೋಟಿ ಇದ್ದು ನೆಚ್ಚಿನ ಸ್ಪರ್ಧಿಗಳನ್ನ ಗೆಲ್ಲಿಸೋಕೆ ಅಭಿಮಾನಿಗಳು ಬೆಂಬಲಿಗರು ಹಲವು ದೇಗುಲಗಳಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಅಶ್ವಿನಿ ಗೌಡ ಗೆಲುವಿಗಾಗಿ ಬೆಂಗಳೂರಿನಲ್ಲಿ ಕನ್ನಡ ಸಂಘಟನೆಯ ಪದಾಧಿಕಾರಿಗಳು ಬೆಂಬಲಿಗರು ದೇಗುಲಗಳಲ್ಲಿ ಪೂಜೆ ಮಾಡಿಸಿ ಜನರಿಗೂ ವೋಟ್ ಮಾಡುವಂತೆ ಮನವಿ ಮಾಡುತ್ತಿದ್ದಾರೆ. ಜನ ಕೂಡ ಅಶ್ವಿನಿ ಪರ ಒಲವು ತೋರಿಸುತ್ತಿದ್ದಾರೆ. ಚಾಮುಂಡೇಶ್ವರಿ ಆಶೀರ್ವಾದ ಗಿಲ್ಲಿ ಮೇಲೆ ಇರ್ಲಿ ಅಂದ್ಬಿಟ್ಟು ಆ ಗಿಲ್ಲಿಗೆ ಏನಾರ ದೃಷ್ಟಿ ಬಿದ್ದಿದ್ರೆ ಆ ದೃಷ್ಟಿ ಹೋಗ್ಲವ ಅಂತ ಹೇಳ್ಬಿಟ್ಟು ನಿನಗೊಂದು ನೀಳಿಸ್ಬಿಟ್ಟು ಗಿಲ್ಲಿಗೂ ನೀಳಿಸ್ಬಿಟ್ಟು ದೃಷ್ಟಿ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ಒಂದು ಕಾಯಿ ಹೊಡಿತಾ ಇದೀವಿ. ಒಳ್ಳೇದಾಗ್ಲಿ. ಗಿಲ್ಲಿ ಅಶ್ವಿನಿ ನಡುವೆ ಟೈಟ್ ಫೈಟ್ ಇದ್ದು ರಾಜಕೀಯ ಮುಖಂಡರು ಗಿಲ್ಲಿ ಪರ ಬ್ಯಾಟ್ ಬೀಸ್ತಾ ಇದ್ರೆ ಸೆಲೆಬ್ರಿಟೀಸ್ ಅಶ್ವಿನಿ ಪರ ನಿಂತಿದ್ದು ವೋಟ್ ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ ಕ್ರೇಜ್ ಗಿಲ್ಲಿ ಅಶ್ವಿನಿಯಿಂದ ಶುರುವಾಗಿದ್ದು ಅಂತಿಮವಾಗಿ ಯಾರು ಅಧಿಪತಿ ಆಗ್ತಾರೆ ಅನ್ನೋ ಕುತೂಹಲಕ್ಕೆ ಕೆಲವೇ ಗಂಟೆಗಳಲ್ಲಿ ತೆರೆ ಬೀಳಲಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.